ಸೊ ವಾಟ್ ಇಸ್ ಅ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಅಮನ್ ಸೀಕ್ರೆಟ್ಸ್. ಇವತ್ತಿನ ವ್ಲಾಗ್ ಏನು ಅಂದರೆ, ನಾನು ಮತ್ತು ನನ್ನ ಫ್ರೆಂಡ್ ಯುವರಾಜ್, ರಿಷಿ ಎಲ್ಲ ಮಾರ್ನಿಂಗ್ ಔಟಿಂಗ್ ಹೋಗ್ತಿದ್ದೀವಿ. ಸೊ ಅದ್ರದ್ದು ವ್ಲಾಗ್ ಆಗಿರುತ್ತೆ, ಮತ್ತು ಇವತ್ತು ಹೋಲ್ ಡೇ ವ್ಲಾಗ್ ಇರುತ್ತೆ. ನಾವು ಫ್ರೆಂಡ್ಸ್ ಎಲ್ಲ ಹೆಂಗೆ ಎಂಜಾಯ್ ಮಾಡ್ತೀವಿ ಅಂತೆಲ್ಲ ನೋಡ್ಬೋದು. ಸೊ ಹೇರ್ಸ್ ಎಲ್ಲ ರಾ ಆಗಿದೆ, ಹೇರ್ ಕಟ್ ಮಾಡಿಸಿಲ್ಲ. ಸೊ ಹೇರ್ ಕಟ್ ಮಾಡಿಸ್ಬೇಕು ಆದಷ್ಟು ಬೇಗ. ಸೊ ಬನ್ನಿ, ಈಗ ನನ್ನ ಫ್ರೆಂಡ್ಸ್ ಇಬ್ರು ಕೂಡ ಕೆಳಗೆ ಕಾಯ್ತಾ ಇದ್ದಾರೆ. ಹೋಗೋಣ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ಗೆ ವಿಸಿಟ್ ಮಾಡಿ ವ್ಲಾಗ್ ನೋಡ್ತಾ ಇದ್ದಾರೆ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಕೆಳಗೋಗ್ಮೇಲೆ ಸಿಗ್ತೀನಿ, ಆಯ್ತಾ? ಲೆಟ್ಸ್ ಗೋ. ಎಸ್ ಗೈಸ್, ನಾನು ಆಗಲೇ ಕೆಳಗಡೆ ಬಂದೆ. ಇವನು ನೋಡಿ ಎಷ್ಟೊತ್ತು ಗೊತ್ತಾ, ಮಿನಿಮಮ್ 45 ಮಿನಿಟ್ಸ್ ವೆಯ್ಟ್ ಮಾಡ್ಸೋನಪ್ಪ. ಮಿನಿಮಮ್ 45 ಮಿನಿಟ್ಸು. ಈಗ ಬನ್ನಿ, ಅಲ್ಲಿ ಹೋಗ್ತಾ ರಿಷಿನ್ ಕರ್ಕೊಂಡು ಹೋಗೋಣ. ಸೊ 5:15 ಹೇಳಿದ್ದೀನಿ ಬರೋಕ್ಕೆ, ಇಷ್ಟೊತ್ತಿಗೆ ಬಂದವನೆ. ಗಾಯ್ಸ್ ನೋಡಿ, ಈಗ ಹೊರಟಿದೀವಿ. ಎಲ್ಲಿಗೋ? ಮಾವಿನಕೆರೆ ಬೆಟ್ಟ ಕಣಪ್ಪ. ಮಾವಿನಕೆರೆ ಬೆಟ್ಟಗೆ ಈಗ ಹೊರಟಿದೀವಿ. ಈ ಜೂನಿಯರ್ ನೋಡಿ ಬೆಳಗ್ಗೆ ಹಂಗೆ ಬಂದ್ಬಿಟ್ಟವ್ರೆ. ನೋಡೋಣ, ದೇವಸ್ಥಾನದೊಳಗೆ ಹೋಗ. ಇಲ್ಲಿಂಗ್ ಓಪನ್ ಇರಲ್ಲ ಅನ್ಕೋತೀನಿ ಇಷ್ಟು ಬೇಗ. ಸುಮ್ನೆ ಹಂಗೆ ಓಡಾಡ್ಕೊಂಡು ವ್ಯೂ ನೋಡ್ಕೊಂಡು ಬರೋಣ. ನೋಡಿ, ಈಗ ಕಡುವಿನ ಕೋಟೆ ಹತ್ರ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಮಾವಿನಕೆರೆ ಬೆಟ್ಟದ ಹತ್ರ ಹೋಗಿ ಸಿಗ್ತೀನಿ ವಾಪಸ್. ಗಾಡಿಲಿ ಬೇರೆ ಪೆಟ್ರೋಲ್ ಇಲ್ವಂತೆ, ನೋಡೋಣ ಏನಾಗುತ್ತೆ. ಗಾಡಿ ನಮ್ಮೂರ್ ಗಾಡ್ ಸೆಕ್ಷನ್ ಬಂದಿದ್ದೀವಿ. ಇದೇ ಈಗ ನೋಡಿ ಬೆಟ್ಟಗೆ ಹೋಗೋ ರೋಡ್. ಗಾಡಿ ಅಂದ್ರೆ ಹೆಂಗ್ ಅನ್ಸುತ್ತೆ? ಇವ್ರ ಬಾಯಿಗೆ ಏನೋ ಹೋಯ್ತು ನೋಡಿ. ಏನಾಯ್ತು ಅಂತ ಯಾರು ಹಾಕಿದ್ರು? ಋಷಿ, ನಿನಗೆ ಈ ತರ ಬೆಳಗ್ಗೆ ಹೊತ್ತಲ್ಲಿ ಹುಡುಗಿ ಜೊತೆ ಬರಕ್ ಇಷ್ಟನಾ, ಫ್ರೆಂಡ್ ಜೊತೆ ಬರಕ್ ಇಷ್ಟ? ಅದೇನಕ್ಕೆ ಅಲ್ಲ, ಅದೇನಂತಪ್ಪ ಇರ್ತೀಯ ಅದೇ 18+ ಬರೋದು. ಮನೆಯವ್ರು ಏನಾದ್ರು ಅನ್ಕೊಳ್ಳಿ, ಅಲ್ಲ ನಾನು ಅವ್ರವ್ರ ಮಕ್ಳ ಬುದ್ಧಿ ಅವ್ರವ್ರಿಗೆ ಗೊತ್ತಾಗುತ್ತೆ. ಏನಿಲ್ಲ, ಇವನಂತೂ ಒಳ್ಳೆ ಹುಡುಗ. ಏನು ಗೊತ್ತಿರಲ್ಲ, ಎಣ್ಣೆ ಹೊಡೆಯೋದಂತ ಏನಂತ ಗೊತ್ತಿಲ್ಲ, ಸಿಗರೇಟ್ ಸೇವನೆ ಪಾಪ. ರೆಡ್ ಬುಲ್ ಕುಡಿದ್ರೇನೆ ಎಣ್ಣೆ ಹತ್ಕೋತಾರೆ ಗೈಸ್. ನಾನು ರೆಡ್ ಬುಲ್ಗೆ ಟೈಟ್ ಆಗಿದ್ದೀನಿ. ರೆಡ್ ಬುಲ್ಗೆ ನೆನ್ನೆ ಟೈಟ್ ಆಗ್ಬಿಟ್ಟು ಚರಂಡಿ ಹೋಗ್ಬೇಕು. ಗೈಸ್ ನೋಡಿ ಗೈಸ್, ಇಲ್ಲಿ ಹೆಂಗೆ ನಮ್ಮ ಡ್ರೈವರು, ನಮ್ಮ ಊಬರ್ ಡ್ರೈವರ್ ಹೆಂಗೆ, ಊಬರ್ ಡ್ರೈವರು ಮಾಡೋರೆ ಅಂತ. ಬನ್ನಿ ಗೈಸ್, ಈಗ ಇನ್ನೊಂದು 200 ಮೀಟರ್ ಐತೆ ಅಷ್ಟೇ. ನೋಡಿ ಬೈಕ್ ರೇಸಿಂಗ್ ಗೇಮ್ ಐತಲ್ಲ, ಟ್ರಾಫಿಕ್ ಲೈಟ್ ಹಂಗ್ ಹೊಡಿದವ್ರು ಇಲ್ಲಿ. ಅದು ಡಿಸ್ಕವರಲ್ಲಿ ಹೊರಟು ಗಾಡಿಲಿ ಮೇಲ್ಗಡೆ ಮಾತ್ರ ಒಂದು ಒಳ್ಳೆ ವ್ಯೂ ಇರುತ್ತೆ. ಸೀರೆಕಟ್ಟು. ಬನ್ನಿ ಗೈಸ್, ಈಗ ಹೋಗೋದ ಮೇಲೆ. ಗೈಸ್ ಈಗ ರೀಚ್ ಆದ್ವಿ ನೋಡಿ. ಇವರಿಬ್ರು ನೋಡಿ ಹೆಂಗ ಮೇಲೆ ಬಂದ್ಬಿಟ್ಟು ನೋಡಿದ್ರೆ ಗಾಡಿಲಿ ಪೆಟ್ರೋಲೇ ಇಲ್ಲ. ನೋಡೋಣ ಹೆಂಗೆ ಹೋಗೋದು ಏನು ಅಂತ. ಇಲ್ಲಿ ಇಲ್ಲೇ ನೋಡಿ, ಅಲ್ಲಿ ವ್ಯೂ ಪಾಯಿಂಟ್ ತಡ್ರಿ ತೋರಿಸ್ತೀನಿ ಗೈಸ್. ನೋಡಿ ಈಗ ಸೀದಾ ವ್ಯೂ ನೋಡಿ. ಅದ್ಯಾವುದು ಗೈಲ್ ವಿಂಡ್ ಮಿಲ್ಸಾ? ಅದಕ್ಕೂ ಹೋಗೋಣ ಇನ್ನೊಂದು ಸ್ವಲ್ಪ ದಿನದಲ್ಲಿ. ಅಲ್ಲಿಗೆ ಹೋಗೋದಾ? ಗ್ಯಾಪ್ ಇದೆ ಮಗ, ನಿಲ್ಸಿದ್ರೆ ಒಳಗೆ ಬಂದಿದ್ದು. ಹೇಳು, ನಿಮ್ಮ ಹುಡುಗಿನೂ ನೋಡ್ತಾರ ಬ್ಲಾಗ್ನ? ನಿಮ್ಮ ಹುಡುಗಿಗೆ ಕಳಿಸ್ತೀಯಾ? ಸಪೋರ್ಟ್ ಮಾಡ್ಬೇಕಲ್ಲ ನಮ್ಮಂತವ್ರಿಗೆ. ಹೋಗಕ್ಕೆ ನೋಡುವ, ಈಗ ನಾವು ಕಾಣಿಸ್ತಿಲ್ಲ ಅದ್ರಲ್ಲಿ. ಅಲ್ಲಿಗೆ ಹೋಗ್ಬೇಕು ಅಂತ ಪ್ಲಾನ್ ಐತೆ. ಇವರು ಹೋಗ್ತಾರೆ, ಬಟ್ ನನಗೆ ಭಾಳ ಹೆದರಿಕೆ. ನಾನು ಮೊಣ್ಣೈತೀನಿ, ನಂಗೆ ಭಾಳ ಹೆದರಿಕೆ.
ಸೊ ಇವ್ ನೋಡಿ ಸ್ನ್ಯಾಪ್ ಲವರ್, ಇವ್ರುಗಳಿಂದನೇ ಸ್ನ್ಯಾಪ್ 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 ಅಂತ ಸಾಯ್ತಾರೆ ಎಲ್ಲಾರು. ಬೆಳಿಗ್ಗೆ ಹರ್ಕಂಡ್ ಎದ್ಬಿಟ್ಟು ಬಂದ್ಬಿಟ್ಟು ಎಲ್ಲರಿಗೂ ನೋಡೋದ್ ಬೇಡ. ಬೆಳಿಗ್ಗೆ ಹರ್ಕಂಡ್ ಎದ್ದು ಬಂದಿದೀವಿ ಅಲ್ಲಿ ಚಳಿಲಿ, ನೋಡ್ಬೇಕು ತಾನೆ ಎಲ್ಲ. ಇಲ್ಲೇ ವ್ಲಾಗ್ ಇಲ್ವಾ? ಸಾಕು. ನೀವೇ ನಾಳೆ ಅಪ್ಲೋಡ್ ಮಾಡ್ತೀನಿ. ಫಾಸ್ಟ್ ಅಂಡ್ ಫ್ಯೂರಿಯಸ್ ನಮ್ದು. ನೀನ್ ನಾಳೆ ಅಪ್ಲೋಡ್ ಮಾಡ್ತೀನಿ, ಇವತ್ತೇ ಅಪ್ಲೋಡ್. ನೋಡಿ ಅಲ್ಲಿ ರೋಡ್ ಅದೇ ರೋಡಲ್ಲ ಬಂದಿದ್ ನಾವು. ಅದೇ ರೋಡ್ ಕಡ ನೋಡಿ ಜೂಮ್ ಮಾಡ್ತೀನಿ. ಅದೇ ಕ್ಲಾಸು ಅಣ್ಣ ಕೈ ಮುಗಿದು. ಅದೇ ನೋಡು, ಒಂದ್ ಸೀನ್ ಆಯ್ತು. ಅವಣ್ಣ ಅಲ್ಲಿ ಯಾವ ದೇವಸ್ಥಾನ? ಅದೇ ದೇವಸ್ಥಾನ ಅಲ್ಲೇ ಐತೆ. ಕ್ಲಾಸಲ್ಲಿ ಅದ್ರ ವ್ಯೂ ಮಾತ್ರ ಮಸ್ತ್ ಐತೆ. ನೋಡೋಣ ಇನ್ನು ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ. ಇಲ್ಲಿ ಬಂದ್ರೆ ಹುಡುಗಿ ಜೊತೆ ಕುಟ್ಟದ್ ಬಿಟ್ಟಿಲ್ಲ ನೋಡಿ. ಇವನು ಸ್ನ್ಯಾಪ್ ಅಂತಪ್ಪ. ಎಲ್ಲಿ ಇವನು ಸ್ನ್ಯಾಪು ಅದು ಅವ್ನು ಸ್ನ್ಯಾಪ್ ನೋಡ ಹಾಕಿತ್ ನಾನು. ಇವರಿಂದಾನೇ ಎಲ್ಲ ಆಗಿರೋದು. ಇದೇನು ಡೈನಾಮೈಟ್ಗಳು ಹೊಡಿಯಕ್ಕ ಡೈನಾಮೈಟ್ ಲಂಚ್ ಮಾಡಕ್ ಹಾಕೋರೆ ಬಿಟ್ಟಿಲ್ಲ. ಓ ಚಲೋ ಇನ್ನು ಎಕ್ಸ್ಪ್ಲೋರ್ ಮಾಡುವ. ಬಾಕಿ ಹೋಗೋಣ ಬಾ ಗೈಸ್. ನೋಡಿ ಇಲ್ಲಿ ಇವ್ರು ಹೋಗ್ಬೇಕಂತ ಪ್ಲಾನ್ ಇತ್ತು, ಬಟ್ ನೋಡಿ ಗ್ಯಾಪ್ ಐತೆ ಅಂದ್ಬಿಟ್ಟು ಇಷ್ಟು ಗ್ಯಾಪ್ಗೆಲ್ಲ ಎದ್ರುಕೋತಾರೆ ಅಪ್ಪ. ಇಲ್ಲ ನಾನು ಆಸೆ ಇದೆ ನನ್ನ ಜೀವದ ಮೇಲೆ. ನಿಮ್ಗೇನು? ನಾನು ಕ್ಯಾಮ್ರಾಮನ್ ಬೇಡ, ನಾನು ಕ್ಯಾಮ್ರಾಮನ್ ಅಲ್ಲ. ನೀನ್ ಹೋಗಲ್ಲಿಗೆ ನೀವ್ ಇಳಿತೀನಿ ಅಂದಿದ್ದು, ನಾನು ಇಳಿತೀನಿ ಅಂದ. ಆರಲ್ಲ ಜಂಪ್ ಹೊಡಿಲ್ಲ, ಲಾಂಗ್ ಜಂಪ್ ಹಿಡಿದ್ಬಿಟ್ಟ. ನನಗೆ ಹಿಂಗೆ ಇಳಿಯೋದೇ ಹೆದ್ರಿಕೆ, ಹತ್ತೋಡ್ತೇನೆ, ಇಳಿಯೋದೇ ಹೆದ್ರಿಕೆ, ನೋಡಿ ಇಷ್ಟರಲ್ಲೂ ಹೆದರಿಕೆ ಆಗುತ್ತಪ್ಪ ಅನ್ನಿಸ್ತದೆ ನನಗೆ. ಹತ್ತೋದು ಹೆಂಗೋ ಹತ್ಬಿಡ್ತೀನಿ, ಹಿಂಗೆ ಜಾರಿ ಏನಾರು ಹಿಂಗೆ ಕಿಸ್ಕೊಬಿಟ್ರೆ ಹಂಗೆ ಆಗೋದು. ನೋಡೋದು ಜಾರ್ತು ನನಗೆ. ತಳ್ಳಿ ಇಳಿತೀನಿ. ಇಳಿಯೋದೇ ನನಗೆ ಹೆದರಿಕೆ. ಇಲ್ಲ ನಂದೇ ಕಮಾನ್ ಕಮಾನ್ ಬಾ 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 ಬಾ. ಧೀರ ಧೀರ ಧೀರ. ಸರಿ ಕಾಪಿರೈಟ್ ಬರುತ್ತೆ ಹಾಡು ಹಾಕ್ಬಿಟ್ರೆ. ಸಾಧನೆ ಮಾಡ್ಬಿಟ್ಟ. ನೆಕ್ಸ್ಟ್ ಸತಿಯಿಂದ ನಾನು ಲಾಂಗ್ ಜಂಪ್ ಹೋಗ್ತೀನಿ ಇಂಡಿಯಾ ಪರ ಒಲಿಂಪಿಕ್ಸ್ಗೆ. ಹೋಗು ತಗ ಸ್ಟಾರ್ಟ್ ಮಾಡು. ಈಗ ಅಲ್ಲೆಲ್ಲೋ ಹೋಗ್ಬೇಕಂತಪ್ಪ ಇವನು. ನೋಡೋದ ಎಲ್ಲ ಹೋಗೋದು ಅಂತ. ಇವನು ಟೂರಿಸ್ಟ್ ಗೈಡ್ ಗಾಯ್ಸ್ ಇಲ್ಲಿದು. ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ ಅಥವಾ ಇನ್ಸ್ಟಾಗ್ರಾಮ್ ಹಾಕ್ತೀನಿ, ಯಾರು ಇಲ್ಲಿಗೆ ಬಂದರೆ ಇವನಿಗೆ ಮೆಸೇಜ್ ಹಾಕ್ಬಿಡಿ. ಹುಡುಗಿರ್ ಜೊತೆ ಇವನು ದಿವಸ ವಾರಕ್ಕೆ 2 ಸತಿ ಮೈಸೂರಿಗೆ ಹೋಯ್ತಾನಪ್ಪ ಹುಡುಗಿನ ಮೀಟ್ ಮಾಡಕ್. ನಾವೇನಾರು ಅಂತೀವ ಅವಾಗ? ಏನು ಹುಡುಗಿ ಮೀಟ್ ಮಾಡಕ್ಕೆ ಮೈಸೂರಿಗೆ? ಹುಡುಗಿ ಮೀಟ್ ಮಾಡಕ್ಕೆ ನೀನು ಹೋಗೋದು ಹೇಳ ವ್ಲಾಗಲ್ಲಿ ಇನ್ನೊಬ್ರ ಹೆಸ್ರನ್ನ ನಿಂದ ಹೇಳಣ ಇವಿ ನೋಡಂಗೆ ಹಿಂದೆ ತಿರುಗಿ. ಮತ್ತೆ 20 ಬಸ್ಕಿ ಹೊಡಿ ಹೇಳಲ್ಲ. ಹಂಗಾರೆ ಹೇಳ್ತೀನಿ, 3 ಜನದ ಹೆಸರು ಹೇಳ್ತೀನಿ. ನೀನು 20 ಬಸ್ಕಿ ಹೊಡೆದಿಲ್ಲ ಅಂದ್ರೆ ಋಷಿ ಇಬ್ರ ಹೆಸರು ಹೇಳ್ತೀನಿ. ಅದೇನು ಕೆರೆನಾ ಕಾಣಿಸ್ತೈತೆ ನೋಡಿ ಇಲ್ಲಿಂದ ಹೆಂಗಿದೆ ವ್ಯೂ. ಏನಕ್ಕೆ ಹಿಂಗೆ ಗಲೀಜ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವನ್ ಥರ ಎಲ್ಲ ಋಷಿ ಥರನೇ. ಗೈಸ್ ಮಾತನ್ ಕರ್ಕೊಬರ್ಬೇಕಿತ್ತು, ಬಟ್ ಇದು ನೈಟ್ ಎಷ್ಟು 3:30 ಪ್ಲ್ಯಾನ್ ಆಗಿದ್ದು, ಹಂಗಾಗಿ ಅವ್ನು ಕರ್ಕೊಬರಕ್ಕಾಗಿಲ್ಲ. ಅವು ಈಗ ಹೆಂಗಾಗ್ಬಿಟ್ಟವನೆ ಅಂದರೆ ಫುಲ್ಲು ಎಷ್ಟು 1.7K 8K ಆಗ್ಬಿಟ್ಟೈತೆ. ಫುಲ್ ಸೆಲೆಬ್ರಿಟಿ ಫೀಲಿಂಗ್ಸ್. ಈಗ ಟೀಮ್ ಎಲ್ಲ ಮಾಡ್ತಾವನಪ್ಪ ಅವನು. ಈಗ ಎಡಿಟರು ಎಲ್ಲ ಫುಲ್. ದೇವಸ್ಥಾನ ಒಳಗೋಗೋಣ ಅಂದರೆ ದೇವಸ್ಥಾನ ಬಾಕ್ಲಾಗ್ಬಿಟ್ಟಿದೆ.
ಹೇಳಿದಕ್ಕೆ ನಗಾಡ್ತಾರಪ್ಪ ಇಲ್ಲೊಬ್ಬ. ಯಾರು ಯಾರಿನ್ ಮಗ ತೋರ್ಸ್ ಕಂಟೆಂಟ್ ಪ್ಲಾನರು? ಎಲ್ಗೋಯ್ತಾರೆ ಇನ್ನೊಂದು ಬಂಡೆ ಐತೆ. ನಡಿ. ಫಸ್ಟ್ ನೀನೇ ನಮ್ಮ ಕಡೆಯಿಂದ ಇಲ್ಲಿ ನೋಡಿಲ್ಲ, ಹತ್ತಕ್ಕೂ ಒಳ್ಳೆ ಹುಡುಗಿರ್ಗಿಂತ ಕಡೆಯಾಗ ಆಡ್ತಾವ್ರೆ. ಸಿ ಟ್ರಕ್ಕಿಂಗ್ ಗೈಸ್, ಟ್ರಕ್ಕಿಂಗ್. ಲೋ ಅಪ್ಪ ದೇವ್ರು ಸುಮ್ಮನಿರಲ್ಲ. ಸುಮ್ಮನಿರೋ ಋಷಿ, ಯಾಕೋ ಹಿಂಗೆಲ್ಲ ಎದುರಿಸ್ಬಾರ್ದು ಗೈಸ್. ಇಲ್ಲ ಹತ್ತದೇ ಇರೋದಪ್ಪ ನಂಗೆ. ಯಾರ್ಯಾರೆಲ್ಲ ಲೈಕ್ ಮಾಡ್ಕೊಂಡಿಲ್ಲ ಬೇಕಾ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಯ್ಯ ಹಿಡ್ಕೊಂಡು ಕೈ ನೋವು ಬಂತು ಗೈಸ್. ಮೊದಲು ಒಂದು ಒಬ್ಬ ಕ್ಯಾಮ್ರಾಮನ್ನ ಹಿಡ್ಕೋಬೇಕು. ಇನ್ನು ಎಲ್ಲಿದಂಗೆ ಹತ್ತಿಸ್ತಿದ್ಯೋ? ಲೋ ಅಲ್ಲೆಲ್ಲ ಹೋಗಕ್ಕಾಗಲ್ಲ, ಮುಳುಗಿಳಿದ್ರೆ ಆಮೇಲೆ ಕಷ್ಟ. ನಮ್ಮ ಹುಡುಗಿ ಬೈತಾಳೆ ಕಾಲು ನೋವಾದ್ರೆ. ನಿಮ್ಗೇನೋ ಹುಡುಗಿ ಅವಳ ಕೇರ್ ಮಾಡ್ತಾಳೆ, ನಮ್ಗೆ ಯಾರವ್ರೆ? ಯಾರೂ ಇಲ್ಲ, ಸಿಂಗಲ್ ಮ್ಯಾನ್. ಮೊದಲೇ ಶೋಲ್ಡ್ರ್ ಪೇನ್ ಆಯ್ತು, ಆಗಲ್ಲ. ಅವಾಗ ಬಂದಾಗ ಇದಿರ್ಲಿಲ್ಲ, ಅವತ್ತು ಬಂದಾಗ ಇರ್ಲಿಲ್ವ ಅಂತ ಇವಾಗ ಬಂದಾಗ ಐತೆ ಗೈಸ್ ಇದು ಬಂಡೆ. ಮಿಯೋ ಮಿಯೋ ಅಂತ ಐತೇನೋ. ರಾಜನ್ ತರ ಫೀಲಿಂಗು, ರಾಜನ್ ಫೀಲಿಂಗ್. ಲೋ ಇವನು ಯಾರವನು ಸಿಗ್ ನೋಡಿ. ಸೋಡಾ ಅಂತ ಮಾತ್ರ ಕಮೆಂಟ್ ಮಾಡಬೇಡಿ, ನಾರ್ಮಲ್ ಹಂಗೆ ತಲೆನೋವು ಬಂದ್ರೆ ಹಾಕೊಳಿಸ್ಬೇಕು. ಲೋ ಹಿಡ್ಕೊಬಾರೋ, ಹೆಂಗೋ ಹತ್ಲಿ. ಓ ಮುಂದಕ್ಕೆ ಆಯ್ತಿಲ್ಲ, ಬರೋ ಬರೋ ಇರೋ ಹಿಂಗ ಹತ್ಬೇಕು. ಇಲ್ಲಿ ಬರೋ ಒಬ್ಬ ಅಣ್ಣ ಸಾಹಸ ಮಾಡ್ತಾನೆ ಎತ್ತಕ್ಕೆ. ಏನ್ ಮಾಡೋದು ಗಾಯ್ಸ್? ಹೆಂಗ್ ಹೊಡ್ತದ್ರಿ ಅದೇನ್ ಇದ್ ಮಾಡಕ್ಕ? ಕ್ರಷರ್ ಅದು 2 ಕ್ರಷರ್ ಐತೆ, 1 ಕ್ರಷರ್ ಎದುರುಗಡೆ ಹೆಂಗೈತೆ ಕೆರೆ ಅದು. ಯಾವ್ದಾ? ಇದು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಸಿಗ್ತದೆ ನೋಡು, ಮಾವಿನ ಕೆರೆ ಅದು ಐತಲ್ಲ, ಅದೇ ನೀರೇ ಇಲ್ಲ, ಬತ್ತೋಗೈತೆ. ಅವನ ಥರನೇ ಆಗ್ಬಿಟ್ಟಿದೆ ಗೈಸ್ ಅದು. ಇವನ್ ಹೆಂಗೆ ಬತ್ತೋಗವನೆ ಅದು ಹಂಗೆ ಬತ್ತೋಗ್ಬಿಟ್ಟೈತೆ. ಇಷ್ಟನೇ ಇಲ್ಲಿ ಏನೈತೆ ಬಿತ್ತು ಸಾಯ್ಬೋದು ನೋಡು. ತೊಳ್ಳು ಅದೆಲ್ಲ ಇಲ್ಲ ನೀ ಮುಡ್ಗಿನ ತಳ್ತಾಳೆ. ನಿಂತಾರಲ್ಲ ಬಿಡಪ್ಪ, ಇವಾಗ ಹೇಳಿವೆ ನಿನ್ಗೆ ಇಬ್ರು ತಳ್ಬಿಟ್ಟೋಗಾರಲ್ಲ ಆಲ್ರೆಡಿ. ಇವ್ನಿಗೆ ಒಬ್ಳು ತಳ್ಳೋಗಳೇ ಇನ್ನಿಬ್ರು ಅವ್ರೆ. ಅಯ್ಯೋ ಹೇಳಿದ್ರೆ ಸುಮ್ಮನೆ ಅವರೆಲ್ಲ ವ್ಲಾಗ್ ನೋಡ್ತಿರ್ತಾರೆ, ಆಮೇಲೆ ಪಾಪ ಅವರಿಗೆ ನೆಗೆಟಿವಿಟಿ ಬರುತ್ತೆ ಅಂತ ಹೇಳಿದಿಲ್ಲ ಅಷ್ಟೇ. ಇಲ್ಲ ಅಂದ್ರೆ ಹೇಳುವೆ. ನಿನ್ಗೇನು ಅನ್ಸುತ್ತಾ ಇಷ್ಟು ಬೆಳಗ್ಗೆ ಎದ್ಬಿಟ್ಟು ಬಂದು? ಈಗೇನು ಅನ್ಸಲ್ಲ, ಮನೆಗೆ ಹೋದಾಗ ನಿದ್ದೆ ಎಳಿಯುತ್ತೀವಿ. ಫಸ್ಟ್ ಇಡ್ಲಿ ತಿನ್ಬೇಕು. ಇಡ್ಲಿ ಅಂತಪ್ಪ. ಇನ್ನೇನು ಋಷಿ ಥರ ಬೆಳಬೆಳೆ ಎಣ್ಣೆ ಹೊಡ್ಯಾಕೈತದ ನಾವು ಬರೋಡಲ್ಲಿ ಎಲ್ಲ. ನಿಂಗೆ ಪ್ರೂಫ್ ನೋಡು, ಕಣ್ಬಿಡೋಣ ನೀನು. ಅವ್ನು ಬೆಳಗ್ಗೆ ಇದಕ್ಕಿಂತ ದೊಡ್ಡ ಪ್ರೂಫ್ ಬೇಕಾ? ಆದರೂ ಬೆಳಗ್ಗೆ ಹೊತ್ತಿಗೆ ಬಂದರೆ ಮಸ್ತಾಗಿದೆ. ಜಾರ ಬಂಡೆ 5-6 ಲೋ. ನಿನ್ನ ಹುಡುಗಿ ಜೊತೆ ಬರೋಕೆ ಇಷ್ಟನೇ, ಹೆಂಗೆ ಫ್ರೆಂಡ್ಸ್ ಜೊತೆ ಬರೋಕೆ ಇಷ್ಟ? ನಿಯತ್ತಾಗಿ ಹೇಳ್ಬೇಕು. ನನ್ನ ಹುಡುಗಿ ಇಲ್ಲ, ನನ್ನ ಫ್ರೆಂಡ್ಸ್ ಜೊತೆ ಬರೋ. ತಲೆಗೆ ಶೂಟ್ ಆಗ್ತಾ ನೋಡ್ತಿರೋರು ತಲೆ ಎಲ್ಲ ಓಪನ್ ಆಗಿರುತ್ತೆ. ಈಗ ಹುಡುಗಿ ಇಲ್ಲ ಅಂದ ನಿನಗೆ? ನಮಗಿಲ್ಲ. ಇವನು
ಏನ್ ಮಾಡೋಣ ತಾವು ಹೋಗ್ಲಿ ನಂದಿಲ್ಲ, ಬೇಕಿದ್ರೆ ಸ್ಕ್ರೀನ್ ರೆಕಾರ್ಡ್ ಮಾಡ್ಬಿಟ್ಟು ಹಾಕ್ಬಿಡ್ತೀನಿ. ಚಾಟ್ನೆಲ್ಲ ಬೇಕಿದ್ರೆ ಯಾರು ಇಲ್ಲ. ಫ್ಲಾಗ್ ಕಟ್ಟೋಗ ಅಲ್ಲಿಗೆ ಫ್ಲಾಗ್ ಕಟ್ಟೋಲ್ಲ. ಇವನ್ ಹೆಂಗ್ ಕೂರಿಸ್ಬಿಟ್ಟು ಬರೋಣ ಅಲ್ಲಿ. ಫ್ಲಾಗ್ ಕಟ್ಟಕ್ಕೆ ಹೆಂಗಾರತ್ತಿ ಏನೋ ಅನ್ಕೋ. ಇಲ್ಲಿ ನೋಡ, ಇಲ್ಲಿಂದ ಹತ್ತಿ 10 ಋಷಿ ನೀನ್ ಹತ್ತಿದ್ರೆ ಕರೆಕ್ಟಾಗಿ ಹೋದ್ರೆ ನಾವು ಬರ್ತೀವಿ. ಟಾಪಿಗೆ ಹತ್ತೋ, ಟಾಪ್ ಗೊತ್ತು ಹತ್ಬೋದು. ನೀ ಕರ್ಕೊಂಡಿದ್ದು ಗೈಡ್ ನೀನು, ಗೈಡ್ ಹಂಗೆ ಒಂಚೂರು ನೀನ್ ಗೈಡ್ ನೋಡಕ್ ಒಂದ್ಸರಿ. ಅವ್ನ್ ಗಾಳಿಗೆ ತೂರ್ಕೊಂಡು ವಾಪಸ್ ಬಂದ್ಬಿಟ್ಟವನು. ನೀನ್ ಹತ್ತು ಸ್ವಲ್ಪ ಗಟ್ಟಿ ಮಸ್ತ್ ಆಗಿದೆಯಲ್ಲ. ಹತ್ತಲ್ಲ ನೋಡೋಣ. ನಾವೇನು ಇಬ್ರಿಬ್ರು ಮಕ್ಕಳು, ಇವನೇನು ಇಬ್ರಿಬ್ರು ಮಕ್ಕಳು, ನಾವು ಒಬ್ರೊಬ್ರೆ ಜಯನು. ನಿನ್ಗಾದ್ರೆ ಇಬ್ರು ಹುಡುಗಿರವ್ರು ನೋಡ್ಕೊಳಕ್ಕೆ, ಇವನ್ಗಾದ್ರೆ ಒಬ್ಳು ಹುಡುಗಿ ಅವಳ ಏನಾರು ಆದ್ರೆ ಕೇಳಕ್ ನಂಗೆ. 3 ಜನ ಅವರಲ್ಲ. ನಾನು ಅವ್ರ ಕಾಮೆಂಟ್ ಅಲ್ಲಿ ಬೇಕಿದ್ರೆ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ರು ನೆಕ್ಸ್ಟ್ ಒಳಗೆ ಏನಾದ್ರು ಹಾಕ್ಬಿಡ್ತೀನಿ. ಇಲ್ಲಿ ಹತ್ತಕ್ಕಿಂತ ಹತ್ಬೋದು, ನೀನ್ ಇಳಿಬೇಕಾದ್ರೆ ನಿನಗೆ ತೊಂದರೆ ಆಗೋದು. ಆಯ್ತು ಸರಿ. ನಮ್ ಟೂರಿಸ್ಟ್ ಗೈಡ್ ಬ್ಲಾಗು ಮಾಡ್ತಾನೆ 10 ನಿಮಿಷ ಆಗ್ಬಿಟ್ಟೈತಿ. ಇಲ್ಲೇ ಹತ್ತದ ನಮ್ ಟೂರಿಸ್ಟ್ ಅಲ್ಲಿ ಮೆಟ್ಲೈತಲ್ಲ ಹತ್ತು ನಾನ್ ಬಂದು ಹತ್ತಿದ್ದೀನಿ ತಡಿಯ. ಇಲ್ಲೇ ಇರ್ತೀನಿ, ನೀವು ಹೋಗತ್ತಿ. ಅದೇನ್ ಮಾಡ್ತೀರ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಇತ್ತು ಬೆರ್ಗ್ ಬಿದ್ದೈತಲ್ಲ. ಇಟ್ಕ ಕ್ಯಾಮ್ರಾನ. ಈಗ ಇಲ್ಲಿ ನಿಂತ್ಕೊತೀನಿ, ಫೋಟೋ ತೆಗಿ, ಎಂಪೈರ್ ಅಂತ ಹಾಕ್ತೀನಿ. ಅಲ್ಲಿ ಕೆಳಗಡೆ ಕ್ರಶರು ಊರು ಎಲ್ಲ ಹಿಂಗೆ ಅದು ನಿಂತ್ಕೊಂಡಿಲ್ಲ ಹೊಂಟೋಯ್ತೀವಿ. ಗೈಸ್ ನೋಡಿ, ಬರೀ ಖಾಲಿ ಕಲ್ಲಲ್ಲಿ ಜಾಗ ಆಡ್ತವ್ರಿ ಇಲ್ಲಿ. ಓ ಅಣ್ಣ ಕಾಲು ಹೋಯ್ತು. ಇಲ್ಲಿ ಇನ್ನೊಬ್ಬ ನೋಡಿ, ಲಂಬು. ನಾನು ಹಿಂಗೆ ಹೇಳಿದ್ನ ನೋಡ್ತೀರ ನೋಡಿ. ಆಡ್ತಾರೆ. ನೀನು ಹಂಗೆ ಹೇಳಿದ್ದಿತ್ತು ನೋಡ್ರ. ಫ್ಲೈಓವರ್ ಕಾಣಿಸ್ತೈತೆ ಮೇಲ್ಗಡೆಯಿಂದ. ನೋಡಿ ಗೈಸ್, ಇದೇ ನನ್ನ ಸಾಮ್ರಾಜ್ಯ. ದಿಸ್ ಈಸ್ ಮೈ ಎಂಪೈರ್. ಬೆಳಿಬೇಕು, ಇವರೇ ಮಂತ್ರಿಗಳು. ತಡ್ರಿ ಗೈಸ್, ಈಗ ಬೇರೆ ಕಡೆ ಎಲ್ಲರೂ ಹೋಗ್ಬಿಟ್ಟು ಮಾಡ್ತೀವಿ. ಏಟಾಯ್ತಪ್ಪ ನಮ್ ಕಣ್. ಗಾಯ್ಸ್, ಪೆಟ್ರೋಲ್ ಹಾಕ್ಸ್ಕೊಂಡು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಈಗ ಆಗ್ಲೇ ತೋರ್ಸನಲ್ಲ ಗೈಲ್ ಮಿಟ್ನಿಲ್, ಅಲ್ಲಿ ಹೋಗ್ತಾ ಇದೀವಿ. ಸೊ ಹೋಗೋಣ. ಅಲ್ಲೂ ಐ ಥಿಂಕ್ ಆಫ್ ರೋಡಿಂಗ್ ಅನ್ಸುತ್ತೆ. ಆಫ್ ರೋಡಿಂಗ್ ಆಫ್ ರೋಡಿಂಗ್ ಟ್ರಕ್ಕಿಂಗ್ ಅನ್ಕೊಳ್ಳಿ. ಅನ್ಎಕ್ಸ್ಪೆಕ್ಟೆಡ್ ಎಲ್ಲ. ಬರೀ ಬಂದ್ಬಿಟ್ಟು ವ್ಯೂ ನೋಡಕ್ಕೆ ಅಂತ ಬಂದ್ವಿ. ಅಲ್ಲಿ ಗೈಲ್ ವಿಟ್ಸ್ ಹೋಗ್ತಿದೀವಿ. ಮತ್ತೆ ಅಲ್ಲ ಬಂಡೆ ಮೇಲೆ ಬೇರೆ ಹತ್ತಿಸ್ದ, ಅದ್ ಬೇರೆ ಕಾಲ್ ಬೇರೆ ಏಟಾಗ್ಬಿಟ್ಟಿದೆ. ನೋಡಿ ಹೋಗ್ತಾ ಇದೀವಿ. ಇವನಂತೂ ಇನ್ನು ಹುಡ್ಗಿ ನೋಡಿ. ಇವ್ರ ಹುಡ್ಗಿ ಹೆಂಗೆ ಅಂದ್ರೆ ಗಾಯ್ಸ್, ನಿಶೇರ್ ಹುಡ್ಗಿ 5 ನಿಮಿಷನೂ ಅಪ್ಡೇಟ್ ಮಾಡ್ಬೇಕು. ಇಲ್ಲಿ ಇದೀನಿ. ಇವ್ರ ಮೇಲೆ ತುಂಬಾ ಟ್ರಸ್ಟ್ ಇಶ್ಯೂಸ್ ಐತೆ ಆ ಹುಡ್ಗಿಗೆ. ಇನ್ನು ಅದ್ ಹೆಂಗ ಹುಡ್ಗಿ ಇವನ್ ಹತ್ರ ಇತ್ತು. ಸತ್ಯ ಹೇಳ್ತಿದ್ದೀನಲ್ಲ. ಅಯ್ಯಪ್ಪ, ಹುಡುಗಿಯರ್ ಅವ್ರ ತಾನೆ, ಯಾಕಿಲ್ಲ ಹೆಸರೇ ಇಲ್ಲ ಪಾಪ. ಅವ್ರು ಇಮೇಜ್ ಹಾಳಾಗುತ್ತೆ ಅಂತ ನಾ ಸುಮ್ನಿದ್ದೀನಿ. ಇಮೇಜ್ ಅಲ್ಲ ಅವ್ರ ಪಾಪ, ಅವ್ರ ಹೆಸರು ತಗೊಂಡು ಅವ್ರಿಗೆ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಅಂತ ಸುಮ್ನಿದ್ದೀನಿ. ಇಲ್ಲಾಂದ್ರೆ ಇತ್ತು ನಿನಗೆ. ನಿನ್ ಬಾಯಾರ ಹೇಳಿದ್ರೆ ಏನು, ನನ್ ಬಾಯಾರ ಅಂತ ಹೇಳಲ್ಲ. ಬೆಟ್ಟ ಹೊಡಿತಾರೆ. ಈಗ ಇನ್ನು ಎಷ್ಟು ದೂರನೋ? ಇನ್ನು ಒಂದು 10 ಕಿಲೋಮೀಟರ್ಸ್ ಗಾಯ್ಸ್. ಇಲ್ಲಿ 14 ಐತೆ, ನಾವು ಹೊಡಿಸ್ಕೊ ಹೋಯ್ತಿರೋದು. 10 ಕಿಲೋಮೀಟರ್ಸ್ ಹೋಗುವ ಈಗ. ಹಲೋ ಗಾಯ್ಸ್, ಈಗ ರೋಡಲ್ಲಿ ನೋಡಿ ಆಫ್ ರೋಡಿಂಗ್. ಹೇಳ್ದೆ ಇವನಿಗೆ 2 ಬೈಕ್ ತಗೋಬರೋಣ, ನೆಮ್ಮದಿಯಾಗಿ ಹೋಗ್ಬೋದು ಅಂತ. ಕೇಳಲಿಲ್ಲ ಗಾಯ್ಸ್. ಒಂದೇ ನಿಜ ಹೇಳ್ದೆ ಇವನಿಗೆ.
ಒಂದೇ ವೆಹಿಕಲ್ ಹೋಗೋಣ ಅಂತ ಕರ್ಕೊಂಡ ನೋಡಿ. ಅದೇ ಅಲ್ಲೇ ಅಲ್ಲಿ ಇದೆಯಲ್ಲ ಅಲ್ಲಿಗೆ ಅದಕ್ಕೆ ಹೋಗ್ತಾ ಇರೋದು. ಅಲ್ಲಿ ಎರಡೈತೆ ಆಫ್ ರೋಡಿಂಗ್. ಏನೋ ಒಂಥರ ಮಜಾ. ಈ ಗಾಡಿ ಬಂದಿದ್ವಲ್ಲ ಒಂದು 5 to 6 years ಬ್ಯಾಕ್ ಬಂದಿದ್ವಿ ಗೈಸ್ ನಾವು. ಯಾವುದೋ ಸ್ಕೂಟಿ ಗೀಟಿ ಎಲ್ಲ ತಗೊಂಡು ಆಫ್ ರೋಡಿಗೆ ಬಂದಿದ್ವಿ 5 to 6 years ಬ್ಯಾಕ್. ಅವಾಗ ಈಗಲೇ ಬರ್ತಾ ಇರೋದು. ವೀಲಿ ಹೊಡಿತಾನೆ ಗೈಸ್, ವೀಲಿ ನೋಡು ಗೈಸ್ ಅಲ್ಲಿ ನವಿಲು ಫಸ್ಟ್ ನಾ ಫಸ್ಟ. ಹಾಂ ಹೋಗ್ಬಿಡ್ತು ಗೈಸ್. ಇನ್ನೂ ಅಲ್ಲೇ ನೋಡಿ, ಇನ್ನೂ ಅಲ್ಲೆಲ್ಲ ಹೋಗ್ಬೇಕು. ಒಂದು ಇನ್ನೇನು ಸ್ವಲ್ಪ ನೋಡಿ. ಇಲ್ಲೂ ಕೆಟ್ಟಿದ್ದೀನ ನಾನು ಹೇಳ್ತೀನಿ. ಬರೋದು ಬಂದ್ಬಿಟ್ಟಿದ್ದೀವಿ, ಹೋಗ್ಬೇಕಾದ್ರೆ ಇರೋದು ಮಜಾ. ಇದು ಔಟ್ ಆಫ್ ಕಂಟ್ರಿಲೆಲ್ಲ ಈ ಥರ ಆಫ್ ರೋಡಿಂಗ್ ಇದು ಮಾಡ್ತಾರೆ ಗೊತ್ತಾ ರೇಸು, ರ್ಯಾಲಿ. ನಾವು ಯಾಕೆ ಹೋಗ್ಬಾರ್ದು ಅದಕ್ಕೆಲ್ಲ? ಕಾಕಾಡಲ್ಲಿಗೆ ನಾವು ಯಾಕೆ ಹೋಗ್ಬಾರ್ದು? ರೆಡ್ ಬುಲ್ ಸ್ಪಾನ್ಸರ್ ಮಾಡ್ಕೊಂಡು ಹೋಗ್ಬೋದಲ್ಲ. ನಮ್ಮ ಜಾನಿ ಬಾಯ್ ಅಂತ ಸ್ಪಾನ್ಸರ್ ಕೊಡಕ್ಕೆ ನೋಡಿ ಹೆಂಗಿದೆ. ಕ್ರೀಪಿ ರೋಡ್, ಕ್ರೀಪಿ ನೈಟಲ್ಲಿ ಬಂದರೆ ಚೆನ್ನಾಗಿ ಈಟೋದು ಬಂದರೆ ಮುಗೀತು ಅಂದ್ಕೊಳ್ಳಿ. ವ್ಯೂ ಪಾಪ ಅದಾಗ ಪಂಚರ್ ಆಗ್ತಿತ್ತು. ಮತ್ತು 3 ದಿನ ಪಂಚರ್ನೆಲ್ಲ ಹಾಳು ಮಾಡಿದ್ರೆ ಸ್ವಲ್ಪ ಬಂದು ಮೇಲೆ ಹೋಗಿ ಸಿಗ್ತಿರ್ತದೆ ಗಾಯ್ಸ್. ಆಲ್ಮೋಸ್ಟ್ ರೀಚ್ ಅಲ್ಲ, ಬಂದೇ ಬಿಟ್ರಿ. ನೋಡಿ ಹೆಂಗಿದೆ ಆ ಕಡೆ ವ್ಯೂ. ಅಲ್ಲೊಂದಿದೆ, ಇಲ್ಲಿ ನೋಡಿ. ಸಿ ಗಾಯ್ಸ್, ಅಂತೂ ಇಂತೂ ಬಂದ್ಬಿಟ್ಟು ಸಾಧಿಸ್ಬಿಟ್ವಿ. ಸಿ ಡ್ರೈವರ್ ನೋಡಿ ಗೈಸ್ ಕುತ್ಕೊಬಿಟ್ಟವನೆ. ಆದರೂ 5 to 6 years ಆದಮೇಲೆ ವಾಪಸ್ ಬಂದಿದ್ದೀವಿ. ಇಲ್ಲಿಗೆ ಬಂದಿದ್ವಿ, ಸೇಮ್ ಜಾಗಕ್ಕೆ ಬಂದಿದ್ವಿ. ಅವಾಗ ಫುಲ್ಲು ಆಫ್ ರೋಡ್, ಯಾವುದು 2-3 ಗಾಡೀಲೆಲ್ಲ ಬಂದಿದ್ವಿ. ಈಗ ಒಂದೇ ಗಾಡೀಲಿ. ಸಿ ಹಿಂಗಿದೆ. ಆದರೂ ಈ ಥರ ನನಗೆ ನೇಚರ್ ತುಂಬ ಇಷ್ಟ. ನೇಚರ್, ಮಳೆ ಎಲ್ಲ. ಸೊ ಯಾರು ಬರ್ತಾರೆ ಅಂತ ಹೇಳ್ತಿದ್ದೆ ಹೇಳು. ಸಿ ನೋಡಿ ಗಾಯ್ಸ್, ಹೆಂಗ ಅನ್ನಿಸ್ತಿದೆ ನಿಮಗೆ? ನನಗೆ ಎಲ್ಲ ಕಡೆ ಜೋಗಿಡ ಸುಮ್ಮನೆ ಅಲ್ಲಿ ಹೊಡಿತಲ್ಲ, ಅದನ್ನು ಕಮ್ಮಿ ಹೊಡಿತೇನೋ ಆಯ್ತಿಲ್ಲ. ಆದ್ರೆ ಯಾರಿಗೆಲ್ಲ ಈ ಥರ ಇಷ್ಟ, ಹಿಂಗೆ ಮಾರ್ನಿಂಗ್ ಎದ್ದುಬಿಟ್ಟು ಅನ್ಪ್ಲ್ಯಾನ್ಡ್ ಟ್ರೆಕ್ಕಿಂಗ್ ಆಫ್ ರೋಡಿಂಗ್ ಥರ ಎಲ್ಲ ಬರೋದು, ಕಮೆಂಟ್ ಹಾಕಿ. ಹಾಂ ಹೇಳಿ, ಇದೇ ಥರ ಹೋಗದ. ನೆಕ್ಸ್ಟ್ ಅಲ್ಲಿಗೆ ಹೋಗ್ಬೇಕಂತ, ಅಲ್ಲಿ ಸೀದೇರ್. ಅಲ್ಲಿ ನೋಡಿ ಸ್ನ್ಯಾಪ್ ಫ್ಲವರ್. ನೋಡ ಇಲ್ಲಿ ಮೇಲ್ ನೋಡ. ಅಪ್ಪ ಗೈಲ್ ಮೇಲ್ಸ್ ಸ್ಕೈ ಶೋಲ್ಡ್ರು ಇದು ಮಾತ್ರ ತುಂಬ ಇದೆ. ಆದರೂ ಏನು ಮಾಡೋದ, ವ್ಲಾಗ್ ಮಾಡಬೇಕು ಅಂತ ಮಾಡ್ತಿದ್ದೀನಿ. ಬನ್ನಿ ಈಗ ನೆಕ್ಸ್ಟ್ ಅಲ್ಲಿ ಐತಲ್ಲ, ಅಲ್ಲಿಗೆ ಹೋಗೋದು. ಕಮಾನ್ ಹೋಗುವ ಅಲ್ಲಿಗೆ. ಈಗ ಚಿಲ್ಲಾಗಿದೆ ವೆದರ್ ಮಾತ್ರ, ಫುಲ್ ಗಾಳಿ ಎಲ್ಲ. ಗೈಸ್ ಇನ್ನೂ ಒಂದು ಅದ್ರ ಪಕ್ಕದಿತ್ತು, ಹೋಗ್ತೀವಿ ಅಂದಲ್ಲ, ಅದಕ್ಕೆ ಬಂದಿದ್ದೀವಿ. ಈಗ ಸುಮಾರು ವಿಂಡ್ ಮಿಸ್ ಐತೆ, ಒಂದು 15-20 ಇರ್ಬೋದಾ.
ಇನ್ನೂ ಜಾಸ್ತಿ ಇದೆ ನೋಡಿ. ಅದೇ ಹೆಂಗೋ ಬಂದ್ಬಿಟ್ಟಿದೀವಿ ಮೇಲೆ, ಕೆಳಗೆ ಹೋಗೋದಿರೋದು. ಹೆಂಗ ಅನ್ಸ್ತೈತೋ ಬಂದು? ಹೆಂಗ ಅನಿಸ್ತೈತೆ ಹೇಳು. ಅವನೆಲ್ಲೋದಾ ಅಲ್ಲಿ ಡ್ರಿಫ್ ಹೊಡಿತಾನೆ ಗೈಸ್, ಅಲ್ಲಿ ನೋಡಿ ಹಾಕ್ಸಿರೋ ಪೆಟ್ರೋಲ್ ಇಲ್ಲ, ಖಾಲಿ ಮಾಡ್ತಾನೆ. ಅಯ್ಯೋ, ಹೆಂಗ ಅನ್ನಿಸ್ತೈತೆ ಅಂತ ಕೇಳಿದ್ರೆ ಹೆಂಗ ಅನ್ನಿಸ್ತೈತೆ ವಾಪಸ್ ನನಗೆ ಕೇಳ್ತಾನಪ್ಪ. ಸೊ ಮತ್ತೆ ಕೆಳಗೆ ಹೋಗ್ಬೇಕು. ಸೊ ಹೋಗುವ ಈಗ. ಹೋಗಿ ಇನ್ನು ತಿಂಡಿ ಮಾಡಬೇಕು, ಎಲ್ಲ ಮಾಡಬೇಕು. ಆದರೂ ಇವತ್ತು ಮಾರ್ನಿಂಗ್ ಮಾತ್ರ ಮಸ್ತಾಗಿತ್ತು. ನೋಡೋಣ, ಐ ಥಿಂಕ್ ಈ ವ್ಲಾಗ್ ಟ್ಯೂಸ್ಡೇ ಅಪ್ಲೋಡ್ ಆಗುತ್ತೆ. ಆ್ಯಂಡ್ ವೆಡ್ನೆಸ್ಡೇ ನಾನು ಶಿವಮೊಗ್ಗ ಹೋಗ್ತಿದ್ದೀನಿ. ಐ ಥಿಂಕ್ ಅದ್ರದ್ದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಶಿವಮೊಗ್ಗದು ಮಾಡ್ತೀನಿ. ಫಂಕ್ಷನ್ಗೆ ಹೋಗ್ತಿದ್ದೀವಿ, ಬನ್ನಿ ಈಗ ಹೊರಡುವ. ಕೆಳಗೆ ಹೋಗೋಣ, ಕೆಳಗೆ ಹೋಗಿ ಸಿಗ್ತೀನಿ. ಗಾಯ್ತು, ಈಗ ತಿಂಡಿ ತಿನ್ಕೊಂಡ್ ಬಂದಿದ್ವಿ. ತುಂಬಾ ರಶ್ ಇತ್ತು, ಸೊ ವ್ಲಾಗ್ ಮಾಡ್ಲಿಲ್ಲ. ತುಂಬಾ ರಶ್ ಇತ್ತು, ಮತ್ತೆ ನಮ್ಮೂರಲ್ಲಿ ಸ್ವಲ್ಪ ಏನೋ ಇಶ್ಯೂಸ್ ಇದೆ, ಹಂಗಾಗಿ ತುಂಬಾ ಸೆಕ್ಯೂರಿಟೀಸ್ ಇತ್ತು. ಮತ್ತೆ ಅವ್ರ ಹೋಟ್ಲ್ ಹೆವಿ ರಶ್ ಇತ್ತಪ್ಪ. ಆದ್ರೆ ನಾವು ಎಕ್ಸ್ಪೆಕ್ಟೆಡ್ ಮಾಡಿದ್ಕಿಂತ ಏನಂತೀಯ, ಏನಂತಾರ ಅದನ್ನ, ಅಮೌಂಟ್ ನ ಏನು ಮಾಡಾಗೈತ. ಬೆಣ್ಣೆ ದೋಸೆ ತಿನ್ಕೊಂಡಿ ಈಗ ಟೀಗೆ ಕುಡ್ದಿ ಎಲ್ರು ಮೂವಿ ನೋಡಕ್ ಹೋಗ್ತಿದೀವಿ. ಥಿಯೇಟರ್ ಅಲ್ಲ, ಅವ್ರವ್ರ ಫೋನ್ ಅಲ್ಲಿ ಹೋಗದ. ಅಲ್ಲಿ ಕೇಳೋಣ ಬನ್ನಿ, ಹೆಂಗ್ ಅನ್ನಿಸ್ತು ಬೆಣ್ಣೆ ದೋಸೆ ತಿಂದೆ, ಟೇಸ್ಟ್ ಹೆಂಗಿತ್ತು. ಈಗ ಟೀ ಕುಡಿಬೇಕು. ಇಲ್ಲಿ ಗೈಸ್ ಈಗ ಟೀ ಕುಡಿಯಕ್ ಹೋಗ್ತಿದೀವಿ, ಬನ್ನಿ. ಅಲ್ಲೆಲ್ಲೂ ಎಳಿಯಕ್ಕಾಗಲ್ಲ ಸಡನ್ ಆಗಿ. ಗೈಸ್ ನೋಡಿ, ಕಾಫಿ ಟೀ ಕುಡ್ದೆ ಈಗ ಹೋಗೋಣ, ತೃಪ್ತಿ ಆಗುತ್ತೆ. ಟೀ ಅವನಿಗೆ ಬೇಡ ಟೀ, ನನಗೆ ಟೀ ಕುಡಿಯುವ. ಸೊ ಗಾಯ್ಸ್ ಎಲ್ಲ ಈಗ ಟೀ ಕುಡ್ಕೊಂಡು ಕಾಫಿ ಕುಡ್ಕೊಂಡು ಎಲ್ಲ ಬಂದ್ವಿ. ಫ್ರೆಂಡ್ಸ್ ಎಲ್ಲ ತುಂಬಾ ಟಯರ್ಡ್ ಆಗಿದ್ರು, ಮಾರ್ನಿಂಗ್ 6 o'clock ಎದ್ದೋಗಿದ್ದಲ್ಲ. ಸೊ ಎಲ್ಲ ಅವ್ರವ್ರ ಮನೆಗೆ ಹೋಗಿದ್ದಾರೆ ರೆಸ್ಟ್ ಮಾಡಕ್ಕೆ. ರೆಸ್ಟ್ ಮಾಡ್ಕೊಂಡು ನಾನು ರೆಸ್ಟ್ ಮಾಡಬೇಕು. ಇನ್ಸ್ಟಾ ಸ್ಕ್ರೋಲ್ ಮಾಡಿ ಮೂವಿ ಸೀರೀಸ್ ಏನಾದ್ರು ನೋಡ್ಕೊಂಡು ಆರಾಮಾಗಿ ಫ್ರೆಶ್ ಮೈಂಡ್ ಇದೆ. ಸೊ ನಿದ್ದೆ ಮಾಡಲ್ಲ, ಹಿಂಗೆ ರೆಸ್ಟ್ ಮಾಡಿ ಎಲ್ಲ ಫುಲ್ ಹೇರ್ ಸ್ಟೈಲ್ ಮತ್ತು ಮಸ್ಟಾಚ್ ಬಿಯರ್ಡ್ ಎಲ್ಲ ಫುಲ್ ರಾರ್ ಆಗಿಬಿಟ್ಟಿದೆ. ಹೇರ್ ಕಟ್ ಮಾಡಿಸ್ಬೇಕು. ಸೊ ನಾಳೆ ಹೇರ್ ಕಟ್ಗೆ ಹೋಗ್ತೀನಿ. ನಾನೀಗ ಹೋಗಿ ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಾದ್ಮೇಲೆ ಈವ್ನಿಂಗ್ ಸಿಗ್ತೀನಿ ವಾಪಸ್. ಮತ್ತೆ ಫ್ರೆಂಡ್ಸ್ ಸಿಗ್ತಾರೆ, ಅವಾಗ ಸಿಗ್ತೀನಿ. 2000 years later. ಗಾಯ್ಸ್ 9:30 ಮಲ್ಕೊಂಡು ಈಗ ಎದ್ದಿದ್ದೀನಿ. ಫ್ರೆಶ್ ಅಪ್ ಎಲ್ಲ ಆಗಿ ಈಗ ಆಚೆ ಹೋಗ್ತಿದ್ದೀನಿ. ನೋಡಿ ಇವನು ಬಂದವನೆ. ಈಗ ಆಚೆ ಹೋಗೋದ, ಎಲ್ಲೋಗೋದು ಅಂತ ಗೊತ್ತಿಲ್ಲ, ಒಟ್ಟಿಗೆ ಆಚೆ ಹೋಗೋದ. ಟೀ ಕಾಫಿ ಕುಡಿಬೇಕು. ಈಗ ಎದ್ದಿದ್ದೀನಿ, ಮೈಂಡ್ ರಿಫ್ರೆಶ್ ಆಗಿ. ಅದು ಎಷ್ಟು 9 to 10 hours ತನಕ ನಿದ್ದೆ ಮಾಡೋದಪ್ಪ, ಒಳ್ಳೆ ನಿದ್ದೆ. ಊಟ ಮಾಡಿಲ್ಲ. ನಾನು ಇಲ್ಲಿಂದ ಹೋದೆ, ಲೈಕ್ ಇಲ್ಲಿಂದ ಇಲ್ಲಿಂದ ಹೋದವರು ನಂದನ್ ಕರ್ಕೊಂಡ್ಬಿಟ್ಟು ಗೊರೂರ್ ಕಡೆಯಿಂದ ಕಟ್ಟಾಯ ಹಾಸನ್ ಇಲ್ಲಿಗೆ ಬಂದಿದ್ದೀನಿ. ಸುಮ್ ತಿರ್ಗಾಡಿರೋದು, ಏನು ಮಾಡಿಲ್ಲ. ಅದಕ್ಕೆ ಫೋನ್ ಮಾಡಿದ 11 ಗಂಟೆಲಿ. ಬರ್ತೀನಿ ಅದೇ ಕೇಳಿದ. ಮನ್ಗಿದ್ದೆ, ನನ್ ಫೋನ್ ಬಂದಿದೆ ಗೊತ್ತಿಲ್ಲ, ಆಮೇಲೆ ಎದ್ಮೇಲೆ ನೋಡಿದ್ದು. ಸೊ ಆಚೆ ಹೋಗುವ, ಬನ್ನಿ. ಬರೋ ಹೋಗದ, ಆಚೆ ಹೋಗದ. ಋಷಿನು ಬಂದ. ಈಗ ಅಂಗಡಿಗೆ ಹೋಗಿ ಅಂತ ಇದ್ರೆ ಅವ್ನು ಕರ್ಕೊಂಡೆ ಅವ್ರ ಹತ್ರನೇ ಇವತ್ತು ಟೀಗಿ ಕೊಡಿಸ್ಕೊಂಡು ಸಂಜೆ ಟೀ ಕೊಡಿಸ್ತೀನಿ ಅಲ್ಲದ, ಬೆಳಿಗ್ಗೆ ಹೇಳಿಲ್ವಾ ಹೋಗೋದು. ಈಗ ಚಲೋ ಅಂತೂ ಬಂದಿರ್ತಾನೆ ಇಲ್ಲ ಅನ್ನೋದು ಗೊತ್ತಿಲ್ಲ, ಮಲ್ಲಿ ಅಂತ ಇರ್ತಾನೆ ಪಕ್ಕ. ಅವನ್ ಯಾವ್ದು ಇಲ್ಲಿ ಕುರಿಸ್ಗಿರ್ತಿ ಅವನ್ನ ಇಲ್ಲಿಗೆ ನೋಡೋದ. ಸೊ ಈಗ ಬನ್ನಿ ಅಂಗಡಿ ಹತ್ರ ಹೋಗೋದ.
ನಮ್ಮ ವೆಂಕಣ್ಣನ ಅಂಗಡಿ ಹತ್ರ. ಗಾಯ್ಸ್, ಬಟ್ಟೆ ಅಂಗಡಿಗೆ ಬಂದೆ. ಸ್ವಲ್ಪ ಹೊತ್ತಿಲ್ಲ ಇದ್ದಿ, ಆಮೇಲೆ ಅಮೌಂಟ್ ಬರ್ಬೇಕು. ಅಮೌಂಟ್ ಬಂದಾದ್ಮೇಲೆ ಆಚೆ ಹೋಗೋದು. ಅಲ್ಲಿ ತನಕ ಇಲ್ಲೇ ಇರೋದು. ಈಗ ಸ್ವಲ್ಪ ಹೊತ್ತು ಗೇಮ್ ಆಡ್ತೀವಿ. ನಮ್ಮ ಓನರೇ ಇಲ್ಲ ಅಂಗಡಿಲಿ, ನಾವು ಬರ್ತಿದ್ದಂಗೆ ಬಿಟ್ಬಿಟ್ಟು ಹೋಗ್ತಾ ಇರೋದು. ಸೊ ಸ್ವಲ್ಪ ಹೊತ್ತು ಗೇಮ್ ಆಡ್ತೀವಿ. ಗೇಮ್ ಆಡಾದ್ಮೇಲೆ ಮತ್ತೆ ಆಚೆ ಹೋಗ್ಬೇಕಾದ್ರೆ ವ್ಲಾಗ್ ಮಾಡ್ತೀನಿ. ಆಯ್ತಾ? ಸರಿ, ಹೋಗೋದು. ಗೈಸ್, ಈಗ ಟೀ ಕಾಫಿ ಕುಡಿಯಕ್ಕೆ ಹೋಗ್ತೀವಿ. ಗೈಸ್, ದೇಕೋನಾ ಈಗ ಹೊರಟಿದೀವಿ. ಈಗ ಟೀ ಕಾಫಿ ಕೊಡೋದಟ್ಟು ನೋ ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ. ನಮ್ಮ ಅಣ್ಣನೇ ತಿನ್ನಕ್ಕೆ ಏನೇನೋ ತಂದಿತ್ತು, ತಿನ್ಕೊಂಡು ಗೇಮ್ ಆಡ್ಕೊಂಡು ಸ್ವಲ್ಪ ಹೊತ್ತು ಹೊರಟ್ವಿ. ಮಾಂತು ಸೆಲೆಬ್ರಿಟಿ ಆಗ್ಬಿಟ್ಟು ಫುಲ್ಲು ಓಡಾಡ್ತಾವನಪ್ಪ, ಏನು ಮಾಡಂಗಿಲ್ಲ. ಕೈಗೆ ಸಿಕ್ತಿಲ್ಲ, ಕೈಗೇನೆ. ಎಲ್ರಿಗೂ ಟೈಮ್ ಅಂತ ಬರುತ್ತಲ್ಲ, ಈಗ ಅವನ್ ಟೈಮ್ ನಡೀತೈತೆ, ಏನೂ ಮಾಡಕ್ಕಾಗಲ್ಲ. ಅಷ್ಟೇ. ಸೊ ಈಗ ಹೋಗ ಕಾಫಿ ಟೀ ಕೊಡ್ಕೊಂಡೆ ಆರಾಮಾಗಿ ಮನೆಗೆ ಹೋಗಿ, ಇಂಡಿಯಾ ಬ್ಯಾಟಿಂಗ್ ಸ್ಟಾರ್ಟ್ ಆಗಿರುತ್ತೆ ಹೆಂಗಿದ್ರು ನೋಡ್ಕೊಂಡು 9 PM ಮ್ಯಾಚ್ ಐತೆ ಆಡಿ ಮಲ್ಕೊಳ್ಳೋದು. ನಾನು ಇಕ್ಕೊಳ್ಳೋದೆ. ವ್ಲಾಗ್ ಎಡಿಟ್ ಮಾಡಬೇಕು, ನಾಳೆ ಮಾಡ್ತೀನಿ. ಮಾಡಲ್ಲ ಇವತ್ತೆ. ಇವತ್ತು ಮಾಡಿ ನಾಳೆ ಹಾಕಿದ್ರೆ ಓಡಲ್ವ? ನಾಳೆ ಮಾಡ್ತೀನಿ. ನನ್ಗೊಂದ್ಸತಿ ಕಳ್ಸಿ, ನಾನು ಟ್ರೈ ಮಾಡೋಣ ಎಡಿಟಿಂಗ್. ಅಷ್ಟುವೇ ಏನೇ ಮಾಡಿದ್ರೆ ಫುಲ್ ಮಾಡ್ಬಿಡು ಟ್ರೈಗೆ ಎಲ್ಲ. ಏನ್ ಕಳ್ಸಕ್ಕೆ ನಿಮ್ಮ ಅಪ್ಪನ ಮನೆ ಗಂಟೆ ಹೋಗ್ತದ? ಅಲ್ಲ, ಫುಲ್ ಕಳಿಸ್ಬಿಡ್ತೀನಿ. ನಾನು ಟ್ರೈಗೆ ಮಾಡ್ತೀನಿ ಅಂತ ಹೇಳ್ಬಿಡ, ನೀಟಾಗಿ ಮಾಡ್ಬಿಡು ನೀನೆ ಅಷ್ಟೇ. ಅಂದ್ರೆ ಮಾಡಕ್ಕೇನಿಲ್ಲ, ಬಟ್ ನನ್ಗೊಂದ್ಸತಿ ಒಂದು ಬ್ಲಾಗ್ ಎಡಿಟ್ ಮಾಡ್ಬೇಕು, ಅದಕ್ಕೆ ಇದಾಗಲ್ಲ. ಸರಿ. ಸೊ ಗೈಸ್, ಈಗ ಹೋಗ್ತಿದೀವಿ, ಬನ್ನಿ. ಹೋಗಾದ್ಮೇಲೆ ಸಿಗ್ತೀನಿ ಟೀ ಶಾಪ್. ನನ್ ಮಕ್ಳಿಗೆ ಡ್ರೈವರ್ ಔಟಿಂಗ್ ಅಂತೂ ಮಾಡಿದ್ವಿ, ನೈಟ್ ಔಟಿಂಗ್ ಮಾಡ್ತಾ ಇದೀವಿ ನೋಡಿ. ಅದ್ರಲ್ಲಿ ಏನು ತೋರ್ಸಕ್ಕಾಗಲ್ಲ. ತುಂಬಾ ಡೆವಲಪ್ಮೆಂಟ್ ಆಗ್ಬಿಟ್ಟೈತಪ್ಪ, ನಾವೇ ನೋಡ್ ಸಾಕಾಗ್ಬಿಟ್ಟಿದೀವಿ. ಒಂದೇ ದಿನದ ಎಲ್ಲ ಒಂದೇ ದಿನದಲ್ಲಿ, ಅದು ಒಂದೇ ದಿನ ಅಲ್ಲ, ಫ್ಯೂ ಅವರ್ಸ್ ಅಲ್ಲಿ. ಬೆಳಗ್ಗೆ ನೋಡಿದ್ವಿ, ಬೆಳಗ್ಗೆ ನೋಡೆಲ್ಲ outing ಒಂದ್ ಹೋದಾಗ ಏನೂ ಇರ್ಲಿಲ್ಲ. ಗುಡ್ಡಿ ಎಲ್ಲ ಐತಿ. ಈಗ ನೋಡಿದ್ರೆ ಎಲ್ಲ ಪ್ಯಾಚ್ ಹಾಕ್ಬಿಟ್ಟವ್ರ ಆಲ್ರೆಡಿ. ರಿಷಿ, ಈ ಡೆವಲಪ್ಮೆಂಟಿಗೆ ನೀನ್ ಏನಂತೀಯ? ನಿನ್ಗೇನ್ ಅನ್ನಿಸ್ತೈತೆ? ಸಿಟಿ ಲವಣನು ಕೊಡ. ಸೊ ಗೈಸ್, ಈಗ ವಾಪಸ್ ಹೋಗ್ಬೇಕು. ನಾಳೆ ನಮ್ ಬಾಯ್ಸ್ ಎಲ್ಲ ಕ್ರಿಕೆಟ್ ಆಡ್ತಾರೆ ನಾಳೆ. ಚಿಂಟು ಅಂಡ್ ಗ್ಯಾಂಗ್ಸ್. ಸೊ ಗೈಸ್, ಈಗ ಟೀ ಕಾಫಿ ಕುಡಿದ್ವಿ, ಆದ್ರೂ ಮತ್ತೆ ಈ ಕಡೆಯಿಂದ ಹೋಗಿ ಪೆಟ್ರೋಲ್ ಖಾಲಿ ಆಗ್ಲಿಲ್ಲ ಅಂದ್ರೆ ಟೀ ಕಾಫಿ ವಾಪಸ್ ಮತ್ತೆ ಟೀ ಕಾಫಿ ಕುಡಿಯೋದು. ಪೆಟ್ರೋಲ್ ಖಾಲಿ ಆಗಿದೆ, ಖಾಲಿ ಆದ್ರೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋದು ಮನೆಗೆ ಅಷ್ಟೇ. ಅಷ್ಟೇ ಜೀವನ. ನೋಡೋಣ ಪೆಟ್ರೋಲ್ ಖಾಲಿ ಆಗುತ್ತೆ, ಇಲ್ಲ ನಾವು ಟೀ ಕಾಫಿ ಕುಡಿತೀವಿ ಅಂತ. ನನ್ ಫುಲ್ ಸ್ಲೋ. ಗಾಯ್ಸ್, ನೋಡಿದ್ರೆ ಇಲ್ಲಿ ನೋಡಿ, ಮುಂದೇನು ಜನ ಇಲ್ಲ, ಹೈವೇ ಇದು. ಹಿಂದೆ ಅಂತೂ ಕೇಳಲೇಬೇಡಿ, ಹಿಂದೆನೂ ಜನ ಇಲ್ಲ. ಹೈವೇಲಿ ಇದೀವಪ್ಪ. NH373 ನೋಡಿ ಅಯ್ಯಪ್ಪ, ನಿಜ ಈ ತರ ಹಾಸನ ಹೈವೇಲಿ ಫ್ಲಾಶ್ ಲೈಟ್ ಆಫ್ ಮಾಡಿದ್ರೆ ನಾವೇ ಕಾಣಲ್ಲ. ಅಲ್ಲ, ರೋಡ್ ಕಾಣ್ತಿಲ್ಲ ನನಗೆ. ಸೊ ನೈಟ್ ಔಟಿಂಗ್ ಬಂದ್ಬಿಟ್ಟು ಹಿಂಗ್ ಆಗ್ಬಿಟ್ಟೈತೆ. ಈಗ ಹೋಗದ ವಾಪಸ್. ಇವನ್ ಆಸೆ ಅಂತೂ ಅದಾಗ್ಲಿಲ್ಲ. ನೋಡೋಣ, ಗೆಳ್ಳೇಶ್ಪುರ ಲಾಸ್ಟ್. ನೋಡೋಣ. ಗೈಸ್, ಯಾರು ಲೈಕ್ ಮಾಡಿ, ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೋ ನೋಡಿ ನೋಡಿ, ಅಲ್ಲಿ ಯಾರು ಇಲ್ಲ. ಗೈಸ್ ನೋಡಿ, ಇದು ಏನಂತಾರ ಲೈಟ್ಸ್ ಗೊತ್ತಿಲ್ಲ, ಎಲ್ಲ ಹಳೇದಿತ್ತು. ಇವತ್ತೆಲ್ಲ ಹೊಸದ್ ಹಾಕ್ಬಿಟ್ಟವ್ರೆ. ಆ ಕಡೆನೂ ಹಾಕವ್ರೆ. ಯಪ್ಪ ನೋಡಿ, ನಾವೇ ಶಾಕ್ ಹಾಕಿದೀವಿ. ಬೆಳಗ್ಗೆ ಹೇಳಿದಾರ ಮಿನ್ಕ ಲೈಟ್ಸ್ ಈಗ ಬಂದೈತೆ. ಆದ್ರೂ ಇರ್ಲಿ, ಏನು ಮಾಡಂಗಿಲ್ಲ. ಈಗ ಹೋಗೋಣ, ಮತ್ತೆ ಟೀ ಕುಡಿಯೋಣ. ಪೆಟ್ರೋಲ್ ಖಾಲಿ ಆಗ್ಲಿಲ್ಲ. ಪೆಟ್ರೋಲ್ ಖಾಲಿ ಆಗಿಲ್ಲ, ಅದಕ್ಕೆ ಮತ್ತೆ ಟೀ ಕುಡಿಯೋದ. ಈಗ ಟೀ ಕುಡ್ದಿ ಬ್ಲಾಗ್ ನ ಎಂಡ್ ಮಾಡಿ, ಮತ್ತೆ ನಾಳೆನೆ ಮತ್ತೆ ಇನ್ನೂ ಒಂದು ಬ್ಲಾಗ್ ಮಾಡ್ತೇನೆ. ಬನ್ನಿ ಹೋಗುವ. ಅಲ್ಲಿ ನೋಡಿ ಎಂಟ್ರಿ ವಾಪಸ್ ಊರಿಗೆ ಬಂದ್ಬಿಟ್ವಿ. ಹೋಗೋ ಬನ್ನಿ. ಇವನಂತೂ ಹುಡುಗಿ ಜೊತೆ ಮಾತಾಡೋದು ಬಿಟ್ಟೇ ಇಲ್ಲಪ್ಪ ಆಗ್ಲಿಂದ.
ರಿಷಿ ಅಂತೂ ಗುಡ್ತಾರೆ ಅವನೇ, ಫೋನ್ ಹೊಡೆದೋಗಿಲ್ಲ, ಅದೊಂದು ಬಾಕಿ ಅಷ್ಟೇ. ಸೊ ಗಾಯ್ಸ್, ಈಗ ಹೋಗೋಣ ಬನ್ನಿ ಮೂನ್ ಲೈಟ್ ಕೆಫೆ ಹತ್ರಕ್ಕೆ. ಚಲೋ ಗಾಯ್ಸ್, ಈಗ ನಾವು ದೇವೇಗೌಡ ಸರ್ ಆಫೀಸರ್ ಇಲ್ಲಿ ಅವ್ರ ಇದೆ, ಕರ್ಕೊಂಡ್ ಹೋಗ್ತಿದ್ದಾರೆ. ನಮ್ಮ ಊರಲ್ಲಿ ಇಷ್ಟ ದಿನ ಈ ತರ ಲೈಟಿಂಗ್ಸ್ ಎಲ್ಲ ಇರ್ಲೇ ಇಲ್ಲ. ಇವತ್ ನೋಡು ನಾವೇ ಶಾಕ್ ಆಗ್ಬಿಟ್ಟಿದೀವಿ, ಊರವರೇ ಶಾಕ್ ಆಗ್ಬಿಟ್ಟಿದೀವಿ. ಏನಂತ ಹಿಂಗೆ ನೋಡ್ಕೊಂಡಿದೀವಿ. ಗೊತ್ತೇ ಇಲ್ಲ, ಇವತ್ತು ನೋಡ್ರಿ ಒಳ್ಳೆ, ಇವತ್ತು ನಿಜವಾಗ್ಲೂ ಒಳ್ಳೆ ಏನೋ ಒಂಥರ ಲಕ್ಷ ಕಾಣಿಸ್ತೈತೆ, ಖುಷಿನೂ ಆಯ್ತು. ಹಾಕೋರಪ್ಪ ಲೈಟು. ಓ ಮೈ ಗಾಡ್. ಸೊ ಗೈಸ್, ಅಲ್ಲಿ ಬಾದಾಮ್ ಹಾಲು ಕುಡಿಬೇಕಿದಂತ ಇರ್ಲಿಲ್ಲ. ಸೊ ಇಲ್ಲಿ ಬೇರೆ ಅಂಗಡಿಗೆ ಹೋಗ್ತಿದೀವಿ, ಅಲ್ಲಿ ಸಿಗೋದ ಇಲ್ವಾ ಅಂತ ಗೊತ್ತಿಲ್ಲ, ನೋಡೋಣ. ಗೈಸ್ ನೋಡಿ, ಕೊನೆಗೂ ಟೀ ಕುಡಿಯಂಗಾಯ್ತು ಇವನಿಗೆ. ಬಾದಾಮಲ್ ಇವನೇನು ಕುಡಿತಿಲ್ಲ, ಬಿಸ್ಕೆಟ್ ತಿಂತಾನಷ್ಟೇ. ಟೀ ಕುಡ್ದಾದ್ಮೇಲೆ ಸಿಗ್ತೇನೆ. ಸೊ ಹೇ ಗಾಯ್ಸ್, ಮನೆಗೆ ಬಂದೆ, ಟೀ ಕಾಫಿ ಎಲ್ಲ ಕುಡ್ಕೊಂಡು ಎಲ್ಲ ಎಂಜಾಯ್ ಮಾಡಿ ಫ್ರೆಂಡ್ಸ್ ಜೊತೆ ಮನೆಗೆ ಬಂದೆ. ವ್ಲಾಗ್ ಏನ್ ಮಾಡಿರ್ಲಿಲ್ಲ, ಬಂದ್ಬಿಟ್ಟು ಡೈರೆಕ್ಟ್ ಮ್ಯಾಚಸ್ ಇತ್ತು, ಮ್ಯಾಚಸ್ ಆಡದೆ. ಈಗ ಊಟ ಮಾಡ್ಬೇಕು, ಊಟ ಏನ್ ಮಾಡಿದ್ರೆ ಅಂತ ಗೊತ್ತಿಲ್ಲ, ನಾನ್ ವೆಜ್ ಅನ್ಕೋತೀನಿ. ಮಾಡಿ ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡಿ ಎಡಿಟ್ ಮಾಡಿ ಅದರ ಸೀರೀಸ್ ನೋಡಿ ಒಂದ್ ಸ್ವಲ್ಪ ಹೊತ್ತು ಮಲ್ಕೊಳ್ಳೋದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವ್ಲಾಗ್ ಅಲ್ಲಿ ಸಿಗೋ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.